ನಮಸ್ಕಾರ. 2023 ಮುಗಿತಾ ಬಂತು. 2024ಕ್ಕೆ ಈಗ ನಾವು ಕಾಲಿಡುವಂತ ಕ್ಷಣವೂ ಕೂಡ ಹತ್ರ ಬಂತು. 2023ರಲ್ಲಿ ನಾವು ಹೇಗಿದ್ವಿ, ಯಾವ ರೀತಿ ಬದುಕಿದ್ವಿ, ಎಷ್ಟು ಕಷ್ಟಪಟ್ವಿ, ಎಷ್ಟು ಸುಖವನ್ನ ಅನುಭವಿಸಿದ್ವಿ, ಯಾರ ಜೊತೆ ಎಲ್ಲ ಎಂಜಾಯ್ ಮಾಡಿದ್ವಿ, ಈ ವರ್ಷವನ್ನ ಕಳೆಯೋದಕ್ಕೆ ಬೇಜಾರಾಗುತ್ತಾ ಅಥವಾ ಖುಷಿ ಆಗುತ್ತಾ? ಸೊ ಈ ಸಂಭ್ರಮ 2024ರನ್ನ ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನ ಕೋರಮಂಗಲದಲ್ಲಿ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ, ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನರು ಇಲ್ಲಿ ಬಂದು ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಡ್ಯಾನ್ಸ್ ಮಾಡ್ತಾರೆ, ಕುಣಿತಾರೆ, ತಿಂತಾರೆ, ಎಂಜಾಯ್ ಮಾಡ್ತಾರೆ. ಅಂದ್ರೆ 2023ರಲ್ಲಿ ಕಳೆದಂತ ಕ್ಷಣಗಳು, ಆ ಇಡೀ ವರ್ಷವನ್ನ ನೆನೆಸ್ಕೊಂಡು ಅದನ್ನ ಇಲ್ಲೇ ಬಿಡುವಂತ ಕೆಲಸವನ್ನ ಮಾಡೋದಕ್ಕೆ, ಸಂಭ್ರಮಿಸೋದಕ್ಕೆ ಸಾಕಷ್ಟು ಜನರು ಆಗಮಿಸ್ತಿದ್ದಾರೆ. ಪ್ರತಿ ವರ್ಷ ಕೂಡ ಕಳೆದಂತೆ ಈ ವರ್ಷವೂ ಕೂಡ ಎಷ್ಟು ಬೇಗ ಮುಗಿದೋಯ್ತು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಬೇಗ ಮುಗಿದೋಗಿರುವಂಥದ್ದು ಈ ವರ್ಷವೂ ಕೂಡ. 2024ರಲ್ಲಿ ಮುಂದಿನ ಪ್ಲಾನ್ ಏನು, ಹೇಗೆ ಬದುಕಬೇಕು, ಇವೆಲ್ಲವೂ ಕೂಡ ಎಲ್ಲರನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು, ಜೊತೆಗೆ ಈ ವರ್ಷವನ್ನ ಮರೆಯೋದಕ್ಕೆ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡ್ತಾರೆ. ಹಾಡು ಇರುತ್ತೆ, ಡಿಜೆ ಇರುತ್ತೆ, ಕುಣಿತಾರೆ, ಕುಣಿದು ಕುಪ್ಪಳಿಸ್ತಾರೆ, ಸಖತ್ ಎಂಜಾಯ್ ಮಾಡಿ ಈ ಒಂದು 2023ರನ್ನ ಇಲ್ಲಿಯೇ ಮರೆತು ಮನೆಗೆ ಹೋಗಿ ನಾಳೆಯಿಂದ ಹೊಸ ಜೀವನವನ್ನ ಆರಂಭ ಮಾಡೋದಕ್ಕೆ ಎಲ್ಲರೂ ಕೂಡ ಆ ತಯಾರಿಯನ್ನ ನಡೆಸ್ಕೊಳ್ತಿದ್ದಾರೆ. ಸೊ ಗಮನಿಸ್ತಾ ಇದ್ದೀರಿ ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ. ಈ 2 ರೋಡ್ ಕೂಡ ಅದಕ್ಕೋಸ್ಕರ ಅಂತಾನೆ ಅವಕಾಶವನ್ನ ಮಾಡಿಕೊಡಲಾಗಿರುವಂಥದ್ದು. ಇಲ್ಲೂ ಕೂಡ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂಥದ್ದು. ಸಾಕಷ್ಟು ಜನರು ಇಲ್ಲಿ ಆಗಮಿಸ್ತಿದ್ದಾರೆ. ಮತ್ತೆ ನಿಮ್ಗೆ ಬಂದೋಬಸ್ತ್ ಬಗ್ಗೆ ಹೇಳಲೇಬೇಕಾಗುತ್ತೆ. ಇಲ್ಲಿನ DCP ಅದ್ಭುತವಾಗಿ ಬಂದೋಬಸ್ತ್ ಮಾಡಿದ್ದಾರೆ. ಮತ್ತೆ ಎಲ್ಲಾ ಪಬ್ಗಳಲ್ಲೂ ಕೂಡ ಅಂದ್ರೆ ನಿಮಗೆ ಲೇಡೀಸ್ ಇರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸೊ ಡ್ರಿಂಕ್ಸ್ ಮಾಡಿರ್ತಾರೆ, ಆದ್ರೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ಬಹಳ ಸೇಫ್ ಆಗಿ ಮನೆಗೆ ಹೋಗೋದಕ್ಕೆ ವ್ಯವಸ್ಥೆಯನ್ನ, ಅಂದ್ರೆ ಕ್ಯಾಬ್ ವ್ಯವಸ್ಥೆ ಆಗಿರ್ಬೋದು, ವೆಹಿಕಲ್ಸ್ ವ್ಯವಸ್ಥೆ ಇವೆಲ್ಲವೂ ಕೂಡ ಆಗಿದೆ. ಬೌನ್ಸರ್ಸ್ ಗಳಿದ್ದಾರೆ, ಸುರಕ್ಷಿತವಾಗಿ ಎಲ್ಲವನ್ನು ಕೂಡ ನೋಡ್ಕೊಳ್ಳಲಾಗ್ತದೆ. ಮತ್ತೆ ಎಲ್ಲ ಪ್ರತಿಯೊಂದು ಭಾಗದಲ್ಲೂ ಕೂಡ ರೋಡ್ಗೂ ಕೂಡ ಗಲ್ಲಿಗೂ ಕೂಡ ಪೊಲೀಸ್ ಇಲಾಖೆ ಕೂಡ ಕಾವಲನ್ನ ಕಾಯ್ತಾ ಇದೆ. ಕಾನ್ಸ್ಟೇಬಲ್ಸ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಸೊ ಇವತ್ತು ಎಂಜಾಯ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆ ಕೋರಮಂಗಲದಲ್ಲಿ. ಅಲ್ಲಿಂದ ಕೂಡ ನೀವು ಗಮನಿಸಿದ್ರಿ, ಜನ ಆಗಮಿಸ್ತಿದ್ದಾರೆ. ಈ ಕ್ಷಣ ಒಂದು ಸಂಭ್ರಮದ ಕ್ಷಣ. ಒಂದು ರೀತಿಯಲ್ಲಿ ಈ ವರ್ಷದಲ್ಲಿ ನಡೆದಂತ ಘಟನೆಗಳು ಮೆಲುಕು ಹಾಕೋದು, ನೆನಪಲ್ಲಿ ಇಟ್ಕೊಳ್ಳೋದು, ಮೆಮೊರೀಸ್. ಒಂದು ಕಡೆ ದುಃಖ, ಮತ್ತೊಂದು ಕಡೆ ಹೊಸ ವರ್ಷವನ್ನ ಬರಮಾಡಿಕೊಳ್ಳುವಂತ ಸಂತೋಷ, ಎಲ್ಲವನ್ನು ಕೂಡ ಇಲ್ಲಿ ಸಂಭ್ರಮಿಸಲಿದ್ದಾರೆ. ಇನ್ನೇನು 2024ಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.